ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ. ಸರಣಿಯ 58ನೆಯ ಸಂಚಿಕೆ ಸ್ವಚ್ಛ ಸಂಕೀರ್ಣ ಮುನಿಯಾಲು ಲೋಕಾರ್ಪಣೆ ಸಮಾರಂಭದ ಪ್ರತ್ಯಕ್ಷ ವರದಿ. ಅಕ್ಟೋಬರ್ 2 ಗಾಂಧಿ ಜಯಂತಿ. ವರಂಗ ಗ್ರಾಮ ಪಂಚಾಯತ್ ಕಚೇರಿ ಬಳಿಯ ಘನ ತ್ಯಾಜ್ಯ ಸಂಪನ್ಮೂಲ ಘಟಕ ಆವರಣ ಇದೀಗ ಸ್ವಚ್ಛ ಸಂಕೀರ್ಣ. ಇಲ್ಲಿ ವಿಶೇಷ ಸಮಾರಂಭವು ನಡೆಯಿತು. ಇದುವೇ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಘನ ತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಘಟಕಗಳ ಏಕರೂಪದ ಬ್ರ್ಯಾಂಡಿಂಗ್ ಲೋಕಾರ್ಪಣೆ ಹಾಗೂ ಸ್ವಚ್ಛೋತ್ಸವ ನಿತ್ಯೋತ್ಸವ ಮಾಸಾಚರಣೆಯ ಜಿಲ್ಲಾ ಮಟ್ಟದ ಉದ್ಘಾಟನಾ ಸಮಾರಂಭ. ವರಂಗ ಬಸದಿಗಳ ಊರು, ಪ್ರಕೃತಿ ಪ್ರಿಯರ ತವರೂರು, ಪಶ್ಚಿಮ ಘಟ್ಟಗಳ ತಪ್ಪಲಿನ ಬೆಟ್ಟ ಗುಡ್ಡಗಳನ್ನೊಳಗೊಂಡ ಚಾರಣ ಪ್ರಿಯರ ನಾಡು ವರಂಗ. ಸುತ್ತಮುತ್ತ ನಿತ್ಯ ಹರಿದ್ವರ್ಣದ ಕಾಡು, ಕೃಷಿ ಮತ್ತು ಕಾಡು ಉತ್ಪತ್ತಿ, ಕೃಷಿ ಪೂರಕ ಗೇರು ಉದ್ಯಮ ಇವುಗಳಿಂದ ನಳನಡಿಸುವ ಊರು ವರಂಗ. ಲಕ್ಷ್ಮೀ ವೆಂಕಟರಮಣ, ಮುನಿಯಾಲುವಿನ ಮಾರಿಯಮ್ಮ ಈ ಊರಿನ ಕೇಂದ್ರ ಬಿಂದು ಮುನಿಯಾಲು. ಅದೇ ರೀತಿಯಲ್ಲಿ ಅಭಿವೃದ್ಧಿಗೆ ಹಾತೊರೆಯುವ ಅರ್ಧನಾರೀಶ್ವರ ಸನ್ನಿಧಿ ಮುಟ್ಲುಪಾಡಿ, ಪ್ರವಾಸಿಗರ ಕೈಬೀಸಿ ಕರೆಯುತ್ತಿರುವ ವಾಲಿಕುಂಜ, ಆಟಿ ಅಮಾವಾಸ್ಯೆ ಎಳ್ಳ ಅಮಾವಾಸ್ಯೆ ಸ್ನಾನದಿಂದ ಪ್ರಸಿದ್ಧಿ ಪಡೆದ ತೀರ್ಥಕಲ್ಲು ಕಂಬಳ, ಸಾಂಪ್ರದಾಯಿಕ ಉತ್ಸವದಿಂದ ಕಂಗೊಳಿಸುವ ಮೂಡುಕುಡೂರು ಬೀಡು, ಭದ್ರಕಾಳಿ ಸನ್ನಿಧಿಯ ಪಡುಕುಡೂರು, ಕಾರ್ಣಿಕದ ಕೋಡಮಣಿತ್ತಾಯ ದೇವಸನ್ನಿಧಿಯ ಅಂಡಾರು, ಜಂಗಮೇಶ್ವರನ ನಾಡು ಕಾಡುಹೊಳೆ, ಮುಸ್ಲಿಮರ ಶ್ರದ್ಧಾ ಕೇಂದ್ರ ಮುನಿಯಾಲು, ಅಂಡಾರುವಿನ ಕರಿಯಾಲು ದೇವಳ, ವರಂಗದ ಮರಳು ಚಿಕ್ಕಮ್ಮ ಗುಡಿ ಪಂಚಾಯಿತಿನ ವೈಶಿಷ್ಟ್ಯ. ಮುನಿಯಾಲಿನಲ್ಲಿರುವ ವರಂಗ ಪಂಚಾಯಿತಿ ವ್ಯಾಪ್ತಿ ವರಂಗ, ಪಡುಕುಡೂರು, ಅಂಡಾರು ಗ್ರಾಮಗಳನ್ನು ಒಳಗೊಂಡಿದ್ದು 6,613 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಪಂಚಾಯತಿನ ಒಟ್ಟು ಜನಸಂಖ್ಯೆ 8,000ಕ್ಕಿಂತ ಮಿಕ್ಕಿ. ಪರಿಶಿಷ್ಟ ಜಾತಿಯ ಹಾಗೂ ಪರಿಶಿಷ್ಟ ಪಂಗಡದ 90ಕ್ಕಿಂತ ಹೆಚ್ಚು ಕುಟುಂಬಗಳು. ಪಂಚಾಯತ್ ವ್ಯಾಪ್ತಿಯಲ್ಲಿ 6,000ಕ್ಕೂ ಮಿಕ್ಕಿ ಮತದಾರರಿದ್ದಾರೆ. ಪಂಚಾಯತಿನ ವ್ಯಾಪ್ತಿಯಲ್ಲಿ 3 ನ್ಯಾಯಬೆಲೆ ಅಂಗಡಿ, 2 ರಾಷ್ಟ್ರೀಕೃತ ಬ್ಯಾಂಕುಗಳಿವೆ. ವರಂಗ ವ್ಯವಸಾಯ ಸೇವಾ ಸಹಕಾರಿ ಸಂಘ, 3 ಅಂಚೆ ಕಚೇರಿಗಳಿವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರವೂ ಇದೆ. ಇದು ಪಂಚಾಯತಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಘ ಸಂಸ್ಥೆಗಳು, ಕಚೇರಿಗಳು, CA ಬ್ಯಾಂಕುಗಳು. ಗೇರು ಉದ್ಯಮಕ್ಕೆ ಬಹಳಷ್ಟು ಹೆಸರುವಾಸಿಯನ್ನು ಪಡೆದಿರುವಂಥ ವರಂಗ, ಊರಿನ ಬೆಳವಣಿಗೆಯಲ್ಲಿ ಗುರುತಿಸಿಕೊಂಡು ಬಂದಿರುವಂಥ ತನ್ನದೇ ಆದ ಕೊಡುಗೆಯನ್ನು ನೀಡಿದಂಥ ಮುನಿಯಾಲು ಲಯನ್ಸ್ ಕ್ಲಬ್, ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಸ್ಥೆ, ಶಿಕ್ಷಣ, ಸಮಾಜಮುಖಿ ಕಾರ್ಯಕ್ರಮಗಳು, ಆರೋಗ್ಯ ಮುಂತಾದ ಕ್ಷೇತ್ರಗಳಿಗೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿಕೊಂಡು ಬಂದಿರುವಂಥ ಮುನಿಯಾಲು ಲಯನ್ಸ್ ಕ್ಲಬ್. ಅದೇ ರೀತಿಯಲ್ಲಿ ಡಾ ವಿಜಯಭಾನು ಶೆಟ್ಟಿಯವರ ನೇತೃತ್ವದಲ್ಲಿ ಮಣಿಪಾಲದಲ್ಲಿ ಕಾರ್ಯಾಚರಿಸುತ್ತಿರುವಂಥ ಮುನಿಯಾಲು ಆಯುರ್ವೇದಿಕ್ ಸಂಸ್ಥೆ, ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡ ಮುಟ್ಲುಪಾಡಿಯ ಅರ್ಧನಾರೀಶ್ವರ ಯುವತಿ ಮಂಡಲ, ಮಾತಿಬೆಟ್ಟು ಯುವಕ ಮಂಡಲ, ಮುನಿಯಾಲು ಯುವಕ ಮಂಡಲ, ಬಂಟರ ಸಂಘ, ಗುರುನಾರಾಯಣ ಸೇವಾ ಸಂಘ, ಮಾತಿಬೆಟ್ಟು, ಪಡುಕುಡೂರು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಊರಿನ ಅಭಿವೃದ್ಧಿಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಸಹಕರಿಸುತ್ತಿದೆ. ಈ ಸಂದರ್ಭದಲ್ಲಿ ಸ್ವಚ್ಛ ಸಂಕೀರ್ಣದ ಉದ್ಘಾಟನೆ, ಕಸವಲ್ಲ ಸಂಪನ್ಮೂಲ ವಸ್ತು ಪ್ರದರ್ಶನ ಮಳಿಗೆ ಉದ್ಘಾಟನೆ, ಕಾಂಪೋಸ್ಟ್ ತಯಾರಿಕೆ ಘಟಕದ ಉದ್ಘಾಟನೆ, ಸ್ವಚ್ಛತಾ ಕಾರ್ಯಕರ್ತರಿಗೆ ಸಮವಸ್ತ್ರದ ವಿತರಣೆ, ಕರಪತ್ರ ಹಾಗೂ ಮಾಹಿತಿ ಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ಸಮಾರಂಭದಲ್ಲಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ, ಉಡುಪಿ ಜಿಲ್ಲಾ ಪಂಚಾಯತ್, ಹೆಬ್ರಿ ತಾಲೂಕು ಪಂಚಾಯತ್ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ಯೋಜನೆಯ ರೂಪುರೇಷೆ ವಿವರಿಸಿದವರು
ಉಡುಪಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಪಿ ಶ್ರೀನಿವಾಸರಾವ್ ಅವರು. ಪ್ರಾಯಶಃ ಗಾಂಧಿ ಜಯಂತಿಯ ದಿವಸ ಪ್ರತಿ ವರ್ಷವೂ ಸಹಿತ ಸರ್ಕಾರದ ವತಿಯಿಂದ ವಿನೂತನವಾಗಿ ಕಾರ್ಯಕ್ರಮವನ್ನು ಗ್ರಾಮ ಮಟ್ಟದಲ್ಲಿ ಆಯೋಜನೆ ಮಾಡಲಿಕ್ಕೆ ಹೇಳ್ತಾ ಇದೆ. ಈ ವರ್ಷ ಇನ್ನೂ ಅದಕ್ಕೆ ಒಂದು ವಿಶೇಷ ರೂಪವನ್ನು ಕೊಟ್ಟಂಥದ್ದಿದೆ. ಇಡೀ ತಿಂಗಳನ್ನು ನಾವು ಸ್ವಚ್ಛೋತ್ಸವ ನಿತ್ಯೋತ್ಸವ ಅಂತ ಹೇಳುವಂಥ ಒಂದು ಕಾರ್ಯಕ್ರಮದ ಮೂಲಕ ಗಾಂಧೀಜಿಗೆ ನಾವು ನಮನವನ್ನು ಸಲ್ಲಿಸಬೇಕು ಅಂತ ಹೇಳುವಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮಕ್ಕೆ ಸರ್ಕಾರ ಚಾಲನೆಯನ್ನು ಕೊಟ್ಟಿದೆ. ಈ ಒಂದು ಇಡೀ ತಿಂಗಳಲ್ಲಿ ನಾವು ಸ್ವಚ್ಛತೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಸರ್ಕಾರದ ನಿರ್ದೇಶನ. ಅದರಲ್ಲಿ ಒಂದನೆಯದ್ದು ಅತಿ ಮುಖ್ಯವಾಗಿ ಅಕ್ಟೋಬರ್ 2ನೇ ತಾರೀಕಿನಂದು ಆಯ್ದ ಒಂದು ಜಿಲ್ಲೆಯ ಒಂದು ಘಟಕಕ್ಕೆ ನಾವೊಂದು ಸ್ವಚ್ಛ, ಇದು ಆ್ಯಕ್ಚುಲಿ ತ್ಯಾಜ್ಯ ಅಲ್ಲ, ಇದು ಸಂಪನ್ಮೂಲ ಅಂತ ಹೇಳುವಂಥದ್ದು ಸರ್ಕಾರದ ಧೋರಣೆ. ಇದಕ್ಕೆ ಏನು ಅಂತಂದರೆ ನಾವೀಗ ತ್ಯಾಜ್ಯ ಘಟಕ ಅಂತ ಇನ್ನೂ ಕರೆಯೋದಿಲ್ಲ, ಸ್ವಚ್ಛ ಸಂಕೀರ್ಣ ಅಂತ ಕರಿತೇವೆ. ಈ ಸ್ವಚ್ಛ ಸಂಕೀರ್ಣಕ್ಕೆ ಏಕರೂಪತೆಯ ಬ್ರ್ಯಾಂಡಿಂಗನ್ನು ಕೊಡಬೇಕು. ಒಂದೇ ರೀತಿ ಎಲ್ಲ ಕಡೆಯಲ್ಲಿ ರಾಜ್ಯದಾದ್ಯಂತ ಒಂದೇ ರೀತಿಯಾದಂಥ ಬ್ರ್ಯಾಂಡಿಂಗ್ ಇರಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಜಿಲ್ಲೆಯ ಒಂದು ಘಟಕಕ್ಕೆ ಬ್ರ್ಯಾಂಡಿಂಗನ್ನು ಕೊಡಲಿಕ್ಕೆ ಈಗ ಅಕ್ಟೋಬರ್ 2ಕ್ಕೆ ಚಾಲನೆ ಕೊಡಲಿಕ್ಕೆ ಹೇಳಿದ್ದಾರೆ. ರಾಜ್ಯದಾದ್ಯಂತ ಎಲ್ಲ ಕಡೆಯಲ್ಲಿ ಇದು ಬ್ರ್ಯಾಂಡಿಂಗ್ ಇವತ್ತು ಲೋಕಾರ್ಪಣೆ ಆಗ್ತಾಯಿದೆ. ಇದರಲ್ಲಿ ಏನಿರ್ತದೆ ಅಂತಂದರೆ ಘಟಕದ ಒಂದು, ನೀವಿಲ್ಲಿ ನೋಡ್ಬೋದು ಎದುರುಗಡೆಯಲ್ಲಿ ಘಟಕಕ್ಕೆ ದ್ವಾರ ಯಾವ ಥರ ಇರಬೇಕು, ಘಟಕದ ಒಳಗಡೆಯಲ್ಲಿ ಅವ್ರ ಪೇಂಟಿಂಗ್ ಯಾವ ಥರ ಇರಬೇಕು, ಯಾವ ಥರ ಘಟಕದ ಒಳಗಡೆಯಲ್ಲಿ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡಬೇಕು, ಅದು ಒಂದು ಈ ಘಟಕಕ್ಕೆ ಸಂಬಂಧಪಟ್ಟಂಥ ಬ್ರ್ಯಾಂಡಿಂಗನ್ನು ಕೊಟ್ಟಿದ್ದಾರೆ. ಎರಡನೆಯದ್ದು ಸ್ವಚ್ಛತೆಗೆ ಸಂಬಂಧಪಟ್ಟಂಥ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡಲಿಕ್ಕೆ ಏನು ವಾಹನ ಇದೆ ಅದು ಸ್ವಚ್ಛ ವಾಹಿನಿ ಅಂತ ಇನ್ನು ಮುಂದಕ್ಕೆ ಕರೆಯಲ್ಪಡ್ತದೆ. ಅದರ ಬ್ರ್ಯಾಂಡಿಂಗ್ ಯಾವ ಥರ ಇರ್ತದೆ ಅಂತ ಹೇಳುವುದನ್ನು ಸಹಿತ ಸರ್ಕಾರ ಕೊಟ್ಟಿದೆ. ಅದೇ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು. ಮೂರನೆಯದು ಅತಿ ಮುಖ್ಯವಾಗಿ ಈ ಸ್ವಚ್ಛತೆಯನ್ನು ಮಾಡುವವರು ಅತ್ಯಂತ ಒಂದು ಕಷ್ಟಕರವಾದಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಅವರಿಗೂ ಸಹಿತ ಒಂದು ಡ್ರೆಸ್ ಕೋಡ್ ಅಂತ ಹೇಳುವಂಥದ್ದು ಕೊಟ್ಟಿದ್ದಾರೆ. ನಮ್ಮಲ್ಲಿ ಹಿಂದೆಯೇ ಭಾಳ ಒಂದು 2-3 ವರ್ಷದ ಹಿಂದೆಯೇ ಡ್ರೆಸ್ ಕೋಡ್ ಇಟ್ಕೊಂಡೆ ನಾವು ಕೆಲಸ ಮಾಡ್ತಾಯಿದ್ದೆ. ಈಗ ಸರ್ಕಾರ ಸಹಿತ ವಿನೂತನವಾಗಿ ಡ್ರೆಸ್ ಕೋಡನ್ನು ಕೊಟ್ಟಿದೆ. ಆ ಡ್ರೆಸ್ ಕೋಡ್ ಇಟ್ಕೊಂಡೇ ಅವರು ಆ ಕೆಲಸ ಕಾರ್ಯವನ್ನು ಮಾಡಬೇಕು. ಮತ್ತು ಈಗ ಅವರ ಒಂದು ಸೇಫ್ಟಿ ಇಕ್ವಿಪ್ಮೆಂಟ್ ಹಾಕ್ಕೊಂಡೇ ಅವರು ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಈ ಡ್ರೆಸ್ ಕೋಡಲ್ಲಿ ಸಹಿತ ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದೆ. ಈ ರೀತಿ ಒಂದು ಸ್ವಚ್ಛತಾ ಸಂಕೀರ್ಣ ಏನಿದೆ ಅದಕ್ಕೆ ಏಕರೂಪತೆಯನ್ನು ತರ್ತಾ ಇದೆ. ಎರಡನೆಯದ್ದು, ಇಡೀ ಒಂದು ಈ ಅವಧಿಯಲ್ಲಿ ರಾಜ್ಯದಾದ್ಯಂತ ಶ್ರಮದಾನವನ್ನು ಮಾಡಬೇಕು ಅಂತ ಹೇಳುವಂಥದ್ದು, ಸ್ಪರ್ಧೆಗಳನ್ನು ಆಯೋಜನೆ ಮಾಡಬೇಕು ಅಂತ ಹೇಳುವಂಥದ್ದು, ಮನೆ ಮನೆ ಭೇಟಿ ಮಾಡುವಂಥ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸ್ವಚ್ಛತೆಗಾಗಿ ಈ ಒಂದು ತಿಂಗಳು ಮೀಸಲಿರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಸ್ವಚ್ಛೋತ್ಸವ ನಿತ್ಯೋತ್ಸವ ಅಂತ ಹೇಳುವಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಡಬೇಕು ಅಂತ ಹೇಳುವಂಥ ಉದ್ದೇಶ ಸರ್ಕಾರ ಇಟ್ಕೊಂಡಿದೆ. ನಮ್ಮ ಜಿಲ್ಲೆಯಲ್ಲಿ ರಾಜ್ಯಕ್ಕೆ ಮಾದರಿಯಾಗಿ SLRM ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದಂತಹ ಹೆಗ್ಗಳಿಕೆ ನಮ್ಮ ಜಿಲ್ಲೆಗಿದೆ. ಇದನ್ನು ಎಲ್ಲ ರಾಜ್ಯದ ಇತರೆ ಜಿಲ್ಲೆಗಳು ಸಹಿತ ಇದೇ ಮಾದರಿಯನ್ನು ಅನುಷ್ಠಾನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಒಂದು ಜಿಲ್ಲೆಯಲ್ಲಿ, ಅದರಲ್ಲಿ ಅತಿ ಮುಖ್ಯವಾಗಿ ಕಾರ್ಕಳ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಸಹಿತ SLRM ಘಟಕಗಳಾಗಿ ತ್ಯಾಜ್ಯ ಸಂಗ್ರಹಣೆ ಮಾಡುವಂಥ ಒಂದು ವಿನೂತನವಾದಂತಹ ಒಂದು ಪ್ರಯತ್ನ ಆಗಿದೆ. ಸೊ ಪ್ರಾಯಶಃ ಇದು ಅತ್ಯಂತ ಎಲ್ಲ ಇಡೀ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು, ಎಲ್ಲರ ಒಂದು ಸಾರ್ವಜನಿಕರ ಅತ್ಯಂತ ಮುತುವರ್ಜಿಯಿಂದ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ 158 ಗ್ರಾಮ ಪಂಚಾಯತ್ಗಳಿದ್ದಾವೆ. ಅದರಲ್ಲಿ ಇವತ್ತು 113 ಗ್ರಾಮ ಪಂಚಾಯತ್ಗಳಲ್ಲಿ ಈ ಒಂದು SLRM ಘಟಕಗಳು, ತ್ಯಾಜ್ಯ ನಿರ್ವಹಣಾ ಘಟಕಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ 55 ಘಟಕಗಳಲ್ಲಿ ಪ್ರತಿನಿತ್ಯ ತ್ಯಾಜ್ಯ ಸಂಗ್ರಹಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 58 ಗ್ರಾಮ ಪಂಚಾಯತ್ಗಳಲ್ಲಿ ವಾರದಲ್ಲಿ ಒಂದು ಸಲ ಡ್ರೈ ವೇಸ್ಟ್ ಮಾತ್ರ, ಅಂದರೆ ಒಣ ತ್ಯಾಜ್ಯವನ್ನು ಮಾತ್ರ ಸಂಗ್ರಹಣೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಾವು 2019-20ನೇ ಸಾಲಿನಲ್ಲಿ ಒಂದು ವರ್ಷದಲ್ಲಿ ಪ್ರಾಯಶಃ ಇಷ್ಟು ದಿವಸ ಇದು ತ್ಯಾಜ್ಯ ಅಂತ ಹೇಳಿ ನಾವು ಅದನ್ನು ನಾವು ಸಂಪನ್ಮೂಲವಾಗಿ ಪರಿವರ್ತನೆ ಮಾಡದೇ ಇದ್ವಿ. ಈಗ ಸಂಪನ್ಮೂಲವಾಗಿ ಪರಿವರ್ತನೆ ಮಾಡಿದ ಮೇಲೆ ಸುಮಾರು ಒಂದು ವರ್ಷದಲ್ಲಿ ಈ ತ್ಯಾಜ್ಯದ ಮಾರಾಟದಿಂದಲೇ ಪಂಚಾಯತ್ಗಳಿಗೆ 40-50 ಲಕ್ಷ ಒಂದು ಆದಾಯ ಬಂದಿದೆ. ಮಾರಾಟದಿಂದಲೇ ತ್ಯಾಜ್ಯ ನಿರ್ವಹಣೆ ಶುಲ್ಕ ಸುಮಾರು 75-80 ಲಕ್ಷದಷ್ಟು ಸಂಗ್ರಹಣೆ ಆಗಿದೆ ಒಂದು ವರ್ಷದಲ್ಲಿ. ನಾವು ಇದರಲ್ಲಿ ಬಳಕೆ ಮಾಡುವಂಥ ಆ್ಯಕ್ಚುಲಿ ಇಷ್ಟೆಲ್ಲ ತ್ಯಾಜ್ಯ ನೀವು ನೋಡಿರ್ಬೋದು. ಹಿಂದೆ ಹೇಗಿತ್ತು ಅಂದರೆ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಬಿಸಾಡ್ತಾ ಇದ್ವಿ, ನಾವು ಅದನ್ನು ಸುಡ್ತಾ ಇದ್ವಿ, ಸಮುದ್ರಕ್ಕೆ ನೀರಿಗೆಲ್ಲ ಹಾಕ್ತಾ ಇದ್ವಿ. ಇವತ್ತು ಅದು ಅಷ್ಟು ತ್ಯಾಜ್ಯ ಸಂಪನ್ಮೂಲವಾಗಿ ಪರಿವರ್ತನೆ ಆಗಿದೆ.
ಅಷ್ಟರ ಮಟ್ಟಿಗೆ ನಾವು ಪರಿಸರವನ್ನು ಉಳಿಸಿದ್ದೇವೆ. ಅದರ ಮೂಲಕವಾಗಿ ಆದಾಯ ಸಹಿತ ಉತ್ಪತ್ತಿ ಆಗಿದೆ ಜಿಲ್ಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ. ಇವತ್ತು ಇದರಲ್ಲಿ ಯಾವುದು ವೇಸ್ಟನ್ನು ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ರೀತಿಯಲ್ಲಿ ಬಳಕೆ ಮಾಡಲಿಕ್ಕೆ ಆಗದಿದ್ದಂಥ ವೇಸ್ಟ್ಗಳು ಕೆಲವೊಂದು ಏನಿದ್ದಾವೆ ಅವುಗಳನ್ನೆಲ್ಲವನ್ನು ವಿಲೇವಾರಿ ಮಾಡಬೇಕು. ಅದಕ್ಕೆ ನಾವು ಸಿಮೆಂಟ್ ಫ್ಯಾಕ್ಟ್ರಿಗೆ ಅದನ್ನು ಕಳಿಸ್ಕೊಡ್ತಾ ಇದ್ದೇವೆ. ಸುಮಾರು 44.8 ಟನ್ನಷ್ಟು ಇಂಥ ತ್ಯಾಜ್ಯಗಳನ್ನು ಸಿಮೆಂಟ್ ಫ್ಯಾಕ್ಟ್ರಿಗೆ ಮರುಬಳಕೆಗಾಗಿ ಕೊಟ್ಟಂಥದ್ದಿದೆ ನಮ್ಮ ಜಿಲ್ಲೆಯಲ್ಲಿ. ಒಟ್ಟಾರೆಯಾಗಿ 400ಕ್ಕಿಂತ ಜಾಸ್ತಿ ಜನ ಇದೇ ಒಂದು ಸ್ವಚ್ಛಾಗ್ರಹಿಗಳು ಮತ್ತು ಈ ಸ್ವಚ್ಛತೆಯ ಕೆಲಸ ಕಾರ್ಯದಲ್ಲಿ ತೊಡಗಿರುವಂಥ ಸ್ವಚ್ಛತಾಗ್ರಹಿಗಳು ನಮ್ಮೊಟ್ಟಿಗಿದ್ದಾರೆ. ಪ್ರತಿ ದಿವಸ ಸ್ವಚ್ಛತೆಗಾಗಿ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಒಂದು ವಿಶೇಷತೆ ಏನು ಅಂದರೆ ಸರ್ಕಾರ ಸಹಿತ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಇದಕ್ಕೆ ಅನುದಾನ ಕೊಡ್ತಾ ಇದೆ. ಇಡೀ ಕಾರ್ಕಳ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ಅದಕ್ಕೆ ಬೇಕಾದಂಥ DPR ಅನುದಾನ ಪಡೀಲಿಕ್ಕೆ ಬೇಕಾದಂಥ DPRನ್ನು ಕಳಿಸಿ ಸರ್ಕಾರದ ಅನುಮೋದನೆ ತಗೊಳ್ಳುವಂಥ ಎಲ್ಲ ಗ್ರಾಮ ಪಂಚಾಯತ್ಗಳು ಅನುಮೋದನೆ ತಗೊಳ್ಳುವಂಥ ಹಂತದಲ್ಲಿದೆ. ಪ್ರಾಯಶಃ ಈ ಒಂದು ಸಾಧನೆಯನ್ನು ಮಾಡಿದಂಥ ಒಂದು ತಾಲೂಕು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಸೊ ಸರ್ಕಾರದ ಅನುದಾನ ಪೂರ್ತಿಯಾಗಿ ಬಳಕೆ ಮಾಡಲಿಕ್ಕೆ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಅದರೊಟ್ಟಿಗೆ ಕಾರ್ಕಳ ತಾಲೂಕಿಗೆ MRF ಘಟಕ ಬಂದಿದೆ. MRF ಘಟಕದಲ್ಲಿ ಏನು ಅಂತಂದರೆ ಅದು ಒಂದು ಕಾರ್ಖಾನೆ ರೀತಿ ಕೆಲಸ ಮಾಡ್ತದೆ. ಇಡೀ ನಮ್ಮಲ್ಲಿ ತ್ಯಾಜ್ಯ ಏನು ಬರ್ತದೆ ಅದೆಲ್ಲವನ್ನು MRF ಘಟಕಕ್ಕೆ ನಾವು ತಂದು ವಿಂಗಡಣೆಯನ್ನು ಮಾಡಿ ಆಮೇಲೆ ಅದನ್ನು ನೇರವಾಗಿ ಯಾರು ಅದನ್ನು ಮರುಬಳಕೆ ಮಾಡುವಂಥ ಫ್ಯಾಕ್ಟ್ರಿಗಳಿಗೆ ಏನಿದೆ ಅದಕ್ಕೆ ಸೇಲ್ ಆಗ್ತಾ ಇದೆ. ಸೇಲ್ ಮಾಡುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಆ ಘಟಕ ಆರಂಭ ಆಗಿದೆ. ಮಾನ್ಯ ಶಾಸಕರ ನೇತೃತ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಮಾದರಿಯಾಗಿ ನಾವು ಕಾರ್ಯನಿರ್ವಹಿಸುವಲ್ಲಿ ಎಲ್ಲರ ಒಂದು ಸಹಕಾರ ನಮಗಿದೆ ಅಂತ ಹೇಳುತ್ತಾ, ಅದರೊಟ್ಟಿಗೆ ನಮ್ಮಲ್ಲಿ ಏನು ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಅವರ ಎಲ್ಲರ ಆರೋಗ್ಯ ತಪಾಸಣೆ ಸಹಿತ ಆಗ್ತಾ ಇದೆ. ಯಂತ್ರೋಪಕರಣಗಳನ್ನು ಸಹಿತ ಖರೀದಿ ಮಾಡಿ ಕೊಡುವಂಥ ಕೆಲಸವನ್ನು ಜಿಲ್ಲಾ ಪಂಚಾಯತ್ ಮುಖಾಂತರ ಆಗ್ತಾ ಇದೆ. ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿಕೊಂಡು ಸ್ಟೆಡ್ಡಿಂಗ್ ಮಿಷನ್ನ ಮೂಲಕ ಅದನ್ನು ಪುಡಿ ಮಾಡಿ ನಾವು ರಸ್ತೆ ಮಾಡುವಂಥ ವಿನೂತನವಾದಂಥ ಕಾರ್ಯಕ್ರಮ ಸಹಿತ ನಮ್ಮಲ್ಲಿ ಆಗಿದೆ. ಪ್ರಾಯಶಃ ಅದು ಆದಂಥ ಜಿಲ್ಲೆಗಳಲ್ಲಿ ಮಂಚೂಣಿಯಲ್ಲಿರುವಂಥ ಫಸ್ಟ್ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಅಂತ ಭಾಳ ಸಂತೋಷದಿಂದ ಇವತ್ತು ಹೇಳ್ತಾ ಇದ್ದೇನೆ. ಮತ್ತು ನಮ್ಮಲ್ಲಿ ವಸ್ತು ಪ್ರದರ್ಶನ, ಇದಕ್ಕೆ ತ್ಯಾಜ್ಯವನ್ನು ಏನು ತ್ಯಾಜ್ಯ ಅಲ್ಲ ಅಂತ ಹೇಳೋದಕ್ಕೆ ಅದಕ್ಕೆ ಸಂಬಂಧಪಟ್ಟಾಗ ಅದನ್ನು ಮರುಬಳಕೆ ಮಾಡಿ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡುವಂಥ ವಸ್ತು ಪ್ರದರ್ಶನ ಸಹಿತ ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿದೆ. ಇವತ್ತು ಸಹಿತ ಈ ಒಂದು ಸಂಕೀರ್ಣದಲ್ಲಿ ಅದನ್ನು ಜೋಡಿಸಿದ್ದೇವೆ. ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಪಿ ಶ್ರೀನಿವಾಸರಾವ್ ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು. ಪ್ರತಿಜ್ಞಾವಿಧಿಯನ್ನು ನಾನು ಬೋಧಿಸ್ತಾ ಇದ್ದೇನೆ. ನಾನು ಈ ದಿನ ಈ ಕೆಳಕಂಡ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುತ್ತಿದ್ದೇನೆ ಹಾಗೂ ಇದಕ್ಕೆ ಬದ್ಧನಾಗಿದ್ದೇನೆ ಮತ್ತು ಸ್ವಚ್ಛತೆ ಕಾಪಾಡಲು ನನ್ನ ಸಮಯವನ್ನು ಮೀಸಲಿರಿಸುತ್ತೇನೆ. ನಾನು ಸ್ವಯಂ ಪ್ರೇರಿತನಾಗಿ ಪ್ರತಿ ವಾರದಲ್ಲಿ 2 ಗಂಟೆ ಹಾಗೂ ವಾರ್ಷಿಕ 100 ಗಂಟೆಗಳ ಅವಧಿಯನ್ನು ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡಲು ಮೀಸಲಿಡುತ್ತೇನೆ. ನಾನು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಹಾಗೂ ಮಲಿನಗೊಳಿಸುವುದಿಲ್ಲ ಮತ್ತು ಇತರರಿಗೆ ಮಲಿನಗೊಳಿಸಲು ಅವಕಾಶ ನೀಡುವುದಿಲ್ಲ. ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡಲು ನಾನು ಸ್ವಂತ ಹಾಗೂ ನನ್ನ ಕುಟುಂಬ, ನನ್ನ ಸ್ಥಳೀಯತೆ, ನನ್ನ ಗ್ರಾಮ ಮತ್ತು ನಾನು ಕೆಲಸ ನಿರ್ವಹಿಸುವ ಸ್ಥಳ ಸ್ವಚ್ಛವಾಗಿಡಲು ಈ ಅಪಾರವಾದ ನಂಬಿಕೆಯಿಂದ ನಾನು ಸ್ವಚ್ಛ ಭಾರತ್ ಮಿಷನ್ನ ಸಂದೇಶವನ್ನು ಎಲ್ಲ ಗ್ರಾಮಗಳಿಗೆ ಹಾಗೂ ನಗರಗಳಿಗೆ ಪ್ರಚುರಪಡಿಸುತ್ತೇನೆ. ಇದಕ್ಕಾಗಿ ನನ್ನ ದೇಶವು ಇತರ ದೇಶಗಳಂತೆ ಸ್ವಚ್ಛ ಹಾಗೂ ನೈರ್ಮಲ್ಯತೆಯಿಂದ ಕೂಡಿದ ದೇಶವಾಗುತ್ತದೆ ಎಂದು ಭರವಸೆ ಹೊಂದಿರುತ್ತೇನೆ. ಉದ್ಘಾಟನಾ ಮಾತುಗಳನ್ನಾಡಿದವರು ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದಿನಕರ ಬಾಬು. ಸ್ವಚ್ಛತೆ ವಿಷಯ ಬಂದಾಗ ನಮ್ಮ ಜಿಲ್ಲೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅಗ್ರಸ್ಥಾನದಲ್ಲಿರುವಂಥ ಜಿಲ್ಲೆ. ನಮ್ಮ ಜಿಲ್ಲೆಯ ಜಾಗೃತವಾದ ಸಮಾಜ ಏನು ನಮ್ಮ ಹಿರಿಯರಿಂದ ಬಂದಂಥ ಬರವಣಿಗೆ ಮೂಲಕ ಮುಂಚೆಯೇ ನಾವು ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಂಥ ಜಿಲ್ಲೆ. ನಮ್ಮ ಇಡೀ ಇವತ್ತಿನ ರಾಜ್ಯದಲ್ಲಿ
ಏನು ಇದು SLRM ಘಟಕ ಇರ್ಬೋದು, ಇಂದು ಏಕರೂಪದ ಕೇಂದ್ರೀಕೃತವಾದಂಥ ಘಟಕದ ಸ್ಥಾಪನೆ ಇರ್ಬೋದು, ಅದಕ್ಕೆ ಎಲ್ಲದಕ್ಕೂ ಮಾದರಿ ನಮ್ಮ ಜಿಲ್ಲೆ. ಬಹುಶಃ ಸಾಕಷ್ಟು ಯೋಜನೆಗಳನ್ನು ನಮ್ಮ ಕಳೆದ 5 ವರ್ಷಗಳಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಸ್ವಚ್ಛತೆ ವಿಷಯವಾಗಿ. ನಮ್ಮ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ನಾವು ಮಾದರಿ, ಆದರೆ ನಮ್ಮ ಜಿಲ್ಲೆಗೆ ಮಾದರಿ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರ. ಬಹುಶಃ ಕಾರ್ಕಳದ ಶಾಸಕರು ಸಾಕಷ್ಟು ಸ್ವಚ್ಛತೆಯ ಕೆಲಸಕ್ಕೆ ಪರವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ. ನಮ್ಮ ಪ್ರಸ್ತಾವನೆ ನಮ್ಮ ಯೋಜನಾಧಿಕಾರಿಗಳು ಹೇಳಿದ ಹಾಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ತಾಲೂಕಲ್ಲಿ ನಮ್ಮ SLRM ಘಟಕ ಆರಂಭವಾಗುವುದು ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ. ಬಹುಶಃ ಇದಕ್ಕೆ ಇಲ್ಲಿಯ ಜನಪ್ರತಿನಿಧಿಗಳಿರ್ಬೋದು, ನಮ್ಮ ಇಲ್ಲಿಯ ಅಧಿಕಾರಿಗಳ ಒಂದು ಕೊಡುಗೆ ಮಹತ್ವದಿದೆ. ನಮ್ಮ ಜಿಲ್ಲಾ ಪಂಚಾಯತು ಸ್ವಚ್ಛತೆಗಾಗಿ ಕೆಲಸ ಮಾಡ್ತಾ ಬಂದಾಗ ಸಾಕಷ್ಟು ಪ್ರಶಸ್ತಿಗಳು ನಮ್ಮ ಜಿಲ್ಲಾ ಪಂಚಾಯತಿಗೆ ಬಂದಿದೆ. ಅದು ರಾಷ್ಟ್ರ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಶಸ್ತಿಗಳು ಬಂದಿದೆ. ಇದಕ್ಕೆಲ್ಲ ನಮ್ಮ ಜಿಲ್ಲೆಯ ಜನತೆಯ ಸಹಕಾರದಿಂದ ಆಗಿದೆ. ಅಲ್ಲದೆ ಏನು ನಮ್ಮ ಸ್ವಚ್ಛತೆ ವಿಷಯದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿದ್ದಾರೆ, ಅವರಿಗೆ ಕೂಡ ನಮ್ಮ ಆರೋಗ್ಯ ವಿಮೆಯನ್ನು ಮಾಡಿಸ್ತೇ ನಮ್ಮ ಜಿಲ್ಲಾ ಪಂಚಾಯತ್ ಮುಂಚೂಣಿಯಲ್ಲಿದೆ. ಅವರ ಆರೋಗ್ಯ ಇರ್ಬೋದು, ಅವರ ಎಲ್ಲ ಇದರಲ್ಲಿ ಮುಂಚೆ ನಿಂತು ಕೆಲಸ ಮಾಡುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮಾಡ್ತಾಯಿದೆ. ಇವತ್ತು ನಾನು ಇಲ್ಲಿ ಬಂದಾಗ ನಮ್ಮ ಅದರಲ್ಲಿ ಕೆಲಸ ಮಾಡುವಂಥ ಸೂಪರ್ವೈಸರ್ಗಳು ನನ್ನ ಹತ್ರ ಮಾತಾಡಿದರು. ಏನು ಮುಂದೆ ನಾವು ಇಡೀ ಜಿಲ್ಲೆಯಲ್ಲಿ ಈ ಒಂದು ಘಟಕಗಳು ಆರಂಭ ಆದಾಗ ನಾವೇ ನಿಂತು ಮಾಡ್ತೇವೆ ಅಂತ ನಮ್ಮ ಸ್ವಸಹಾಯ ಸಂಘದ ಮೂಲಕ ಅದನ್ನು ಕೊಡಬೇಕೆನ್ನುವ ಇದನ್ನು ಮನವಿಯನ್ನು ಮಾಡಿದರು. ಖಂಡಿತ ಇದಕ್ಕೆ ನಾವು ಪೂರಕವಾದ ಕೆಲಸವನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮಾಡ್ತದೆ. ಮುಂದೆ ಕೂಡ ಏನು ನಮ್ಮ ಸ್ವಚ್ಛತೆ ಎನ್ನುವುದು ನಮ್ಮ ನಿತ್ಯದ ಇದಾಗಬೇಕು. ಅದು ಇವತ್ತು ಒಂದು ದಿವಸಕ್ಕೆ ಮಾತ್ರ ಆಗದೆ ನಮ್ಮ ಜೀವನದ ಉದ್ದಕ್ಕೂ ಮುಂದುವರಿಸಿಕೊಂಡು ನಾವೇನು ಇವತ್ತು ದೇಶಕ್ಕೆ ಮಾದರಿಯಾಗಿದ್ದೇವೆ ಅದನ್ನು ನಿರಂತರವಾಗಿ ಮಾದರಿಯಾಗುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕು ಪಂಚಾಯತ್ ಹೆಬ್ರಿ ಅಧ್ಯಕ್ಷರಾದ ರಮೇಶ್ ಪೂಜಾರಿ ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಯಾವುದೇ ಒಂದು ಕಾರ್ಯಕ್ರಮ ಬಂದಾಗ ಅದನ್ನು ಮೊದಲಾಗಿ ಕಾರ್ಯರೂಪಕ್ಕೆ ತರುವಂಥ ಪಂಚಾಯತ್ ಇದ್ದರೆ ಅದು ಈ ಭಾಗದಲ್ಲಿ ವರಂಗ ಗ್ರಾಮ ಪಂಚಾಯತಿ. ಅದೇ ರೀತಿ ಒಂದು 4 ಬಾರಿ ಗಾಂಧಿ ಪುರಸ್ಕೃತ ಪ್ರಶಸ್ತಿ ಪಡೆದ ಪಂಚಾಯತಿ ಅಂದರೂ ನಮ್ಮ ಹೆಬ್ರಿ ಕಾರ್ಕಳದಲ್ಲಿ ಅದು ವರಂಗ ಗ್ರಾಮ ಪಂಚಾಯತಿ. ನನಗೆ ತುಂಬ ಖುಷಿ ಆಗ್ತಾಯಿದೆ ವರಂಗದಲ್ಲಿ ಬಂದಾಗ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬ ಸಂತೋಷವಾಯಿತು. ಅದೇ ರೀತಿ ನಮ್ಮ ಕಾರ್ಕಳದ ಹೆಮ್ಮೆಯ ಶಾಸಕರಾದ ಸುನಿಲ್ ಕುಮಾರ್ ಅವರ ಒಂದು ಕಾರ್ಯಕ್ರಮ ಅಂದರೆ ಹೋದ ವರ್ಷ ಗಾಂಧೀಜಿಗೆ 150 ಸ್ವಚ್ಛತೆಗೆ ಸ್ವಲ್ಪ ಹೊತ್ತು ಅಂತ ಈ ಭಾಗದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ನಾವು ಅದನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಅದು ನಮ್ಮ ಕರ್ನಾಟಕದಲ್ಲೇ ಕಾರ್ಕಳ ಒಂದು ಇತಿಹಾಸದ ಪುಟವ ಸೇರುವಂತಾಗಿದೆ. ಅದೇ ರೀತಿ ಈ ಬಾರಿಯೂ ಗಾಂಧೀಜಿಯನ್ನು ನೆನೆಯೋಣ, ಸ್ವಚ್ಛ ಕಾರ್ಕಳ ಹೆಬ್ರಿ ಮಾಡೋಣ ಅನ್ನೋ ಒಂದು ನಮ್ಮ ಶಾಸಕರ ಒಂದು ಧ್ಯೇಯದೊಂದಿಗೆ ಈ ಬಾರಿಯೂ ನಮ್ಮ ಈ ಕಾರ್ಕಳ ಹಾಗೂ ಹೆಬ್ರಿ ಭಾಗದಲ್ಲಿ ಇಂದು ಬೆಳಿಗ್ಗೆ 8 ಗಂಟೆಯಿಂದಲೇ ಎಲ್ಲ ಮನೆಯವರು ಅಂದರೆ ಅವರ ಸಾರ್ವಜನಿಕ ಸ್ಥಳ ಎಲ್ಲ ಕಡೆಗಳಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಹೆಬ್ರಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜ್ಯೋತಿ ಹರೀಶ್ ಅವರು ಈ ಸಂದರ್ಭದಲ್ಲಿ ಮೆಚ್ಚುಗೆಯ ಮಾತುಗಳನ್ನಾಡಿದರು. 2014ರಲ್ಲಿ SLRM ಘಟಕ ಆಗಬೇಕು ಅಂತೇಳಿ ಬೇಡಿಕೆಯನ್ನು ಜಿಲ್ಲಾ ಪಂಚಾಯತಿಯಲ್ಲಿ ಕೊಟ್ಟಾಗ ಮೊದಲಾಗಿ ಆಯ್ಕೆ ಮಾಡಿದ್ದು ವರಂಗ ಗ್ರಾಮ ಪಂಚಾಯತ್. ಈ ಒಂದು SLRM ಘಟಕ ಆ ಕಾಲಘಟ್ಟದಲ್ಲಿ ಉದ್ಘಾಟನೆ ಆಗಬೇಕಿತ್ತು. ಬೇರೆ ಬೇರೆ ಕಾರಣಗಳಿಂದ ಅದು ಆಗಲಿಲ್ಲ. ಇವತ್ತು ಒಂದು ಉದ್ಘಾಟನೆ ಕೆಲಸ ಆರಂಭ ಮಾಡಿದರೂ ಕೂಡ ಇದರ ಉದ್ಘಾಟನೆ ಮತ್ತು ಇವತ್ತೊಂದು ಜಿಲ್ಲೆಗೆ ರಾಜ್ಯಕ್ಕೆ ಮಾದರಿಯಾಗುವಂತಹ ಒಂದು ಬ್ರ್ಯಾಂಡಿಂಗ್ ಸ್ವಚ್ಛೋತ್ಸವ ನಿತ್ಯೋತ್ಸವ ಕಾರ್ಯಕ್ರಮದ ಒಂದು ಉದ್ಘಾಟನೆ ಕೂಡ ಇಲ್ಲಿ ಆದದ್ದು ಬಹಳ ಸಂತೋಷ. ಯೋಜನಾಧಿಕಾರಿಗಳು ಹೇಳಿದರು, ಅವರು ಯಾವತ್ತೂ ನಮ್ಮ ಜಿಲ್ಲಾ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಈ ವಿಷಯವನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಉಲ್ಲೇಖ ಮಾಡಿದರು, ಅವರು ಇದರ ರೂವಾರಿ ಅಂತೇಳಿ, ನಮ್ಮ ಅಧ್ಯಕ್ಷರು ಇದರ ರೂವಾರಿಗಳು ನಮ್ಮ CPO ಅಂತೇಳಿ. ಖಂಡಿತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಯಾಕಂತೇಳಿದರೆ ಎಲ್ಲ ಕಡೆ ಅವರು ಭೇಟಿಯನ್ನು ಕೊಟ್ಟು ಎಲ್ಲಿ ಯಾವ ರೀತಿಯ ಒಂದು ಕಾರ್ಯಕ್ರಮವನ್ನು ಸ್ವಚ್ಛತೆಯ ಬಗ್ಗೆ ಮಾಡೋದು ಅನ್ನುವಂಥ ಒಂದು ಯೋಜನೆಯನ್ನು ಅವರು ಮಾಡ್ತಾಯಿದ್ರು. ಭಾಳ ವಿಶೇಷವಾಗಿ ನಾನು ಪ್ರೆಸಿಡೆಂಟ್ ಆಗಿದ್ದ ಸಂದರ್ಭದಲ್ಲೂ ಕೂಡ ಮೊದಲಾಗಿ ಆಯ್ಕೆ ಮಾಡಿದ್ದು ನಮ್ಮ ಗ್ರಾಮ ಪಂಚಾಯತಿಯನ್ನು. ಅವರೇ ಅದಕ್ಕೆ ಮುಖ್ಯ ಕಾರಣೀಕರ್ತರಾಗಿದ್ದರು. ಅದರ ಜೊತೆಗೆ ನಮ್ಮ PDO ಅವರು ಕೂಡ ನಮ್ಮ ಎಲ್ಲ ಸದಸ್ಯರುಗಳು ಕೂಡ ಇದ್ದರು. ಭಾಳ ಸಂತೋಷ ಆಗ್ತದೆ. ಇವತ್ತು ಏನು ಈ ಕಾರ್ಯಕ್ರಮವನ್ನು ಸ್ವಚ್ಛೋತ್ಸವ ನಿತ್ಯೋತ್ಸವ ಅನ್ನುವ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ, ಅಥವಾ ಸರ್ಕಾರ ಒಂದು ಇವತ್ತು ಹೇಳಿದೆ. ನನಗೆ ನೆನಪಿದೆ, ಕಳೆದ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ನಮ್ಮ PRD ಮಿನಿಸ್ಟರ್ ಹೇಳಿದರು,
ಸ್ವಚ್ಛೋತ್ಸವ ಅಥವಾ ನಿತ್ಯೋತ್ಸವ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡಬೇಕು ಅನ್ನುವ ಒಂದು ಮಾತನ್ನು ಕಳೆದ ವರ್ಷ ಹೇಳಿದರು. ಈ ವರ್ಷ ಇದನ್ನು ಆರಂಭ ಮಾಡಿದರು. ಶಾಸಕರು ಒಂದು ಕಲ್ಪನೆ ಇದೆ, ಅವ್ರದ್ದೊಂದು ವಿನೂತನವಾದ ಕಾರ್ಯಕ್ರಮ. ಕಳೆದ ವರ್ಷ ಗಾಂಧೀಜಿಗೆ 150 ವರ್ಷ ಆದ ಸಂದರ್ಭದಲ್ಲಿ ಗಾಂಧೀಜಿಗೆ 150 ಸ್ವಚ್ಛತೆಗೆ ಸ್ವಲ್ಪ ಹೊತ್ತು ಅಂತೇಳಿ ಕರೆಯನ್ನು ಕೊಟ್ಟಾಗ ಇಡೀ ಕಾರ್ಕಳದ ಜನತೆ ಅವರ ಕರೆಗೆ ಓಗೊಟ್ಟು ಇಡೀ ಗ್ರಾಮಗಳನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಡಿ ಇಡೀ ರಾಜ್ಯಕ್ಕೆ ನಮ್ಮ ಕಾರ್ಕಳ ಮಾದರಿಯಾಗಿದೆ. ಅದೇ ರೀತಿ ಈ ವರ್ಷವೂ ಕೂಡ ಗಾಂಧೀಜಿ ನೆನೆಯೋಣ, ಸ್ವಚ್ಛ ಕಾರ್ಕಳ ಮಾಡೋಣ ಎನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಹೆಚ್ಚಿನ ಜನ ಇವತ್ತು ಸ್ವಚ್ಛತೆಯಲ್ಲಿ ಭಾಗವಹಿಸಿದ್ದಾರೆ. ಮಾಸಾಚರಣೆ ಅಂತೇಳಿದರೆ ಕಂಟಿನ್ಯೂ ಪ್ರೋಗ್ರಾಮ್ ಇದು ಆಗ್ತಾನೆ ಇರ್ತದೆ. ಎಲ್ಲರೂ ಕೂಡ ಸ್ವಚ್ಛತೆ ಬಗ್ಗೆ ಜಾಗೃತರಾಗಿ ಇರಬೇಕು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಒಳ್ಳೆಯ ಕಾರ್ಯಕ್ರಮವನ್ನು ವರಂಗ ಪಂಚಾಯತ್ ಅಲ್ಲಿ ಮಾಡಿದ್ದೀರಿ, ಭಾಳ ಖುಷಿಯಾಗ್ತದೆ. ಸತತ 4ನೇ ಬಾರಿ ವರಂಗ ಗ್ರಾಮ ಪಂಚಾಯಿತಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ತಮ್ಮ ಮುಡಿಗೇರಿಸಿದೆ. ಉಡುಪಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಪ್ರೀತಿ ಗೆಹ್ಲೋಟ್. ಇವತ್ತು ಗಾಂಧಿ ಜಯಂತಿ. ನಾವು ಸ್ವಚ್ಛ ಭಾರತ್ ಮಿಷನ್ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. 2014 ನಮ್ಮ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಮಿಷನ್ಗೆ ಚಾಲನೆ ಕೊಟ್ಟಿದ್ದರು. ಅವತ್ತಿಂದ ಇಲ್ಲಿವರೆಗೆ ನಮಗೆ 5 ವರ್ಷ ಆಗಿದೆ. ಸೊ ಪ್ರತಿ ವರ್ಷ ನಾವು ಸ್ವಚ್ಛ ಭಾರತ್ ಆಚರಣೆ ಮಾಡ್ತಾ ಇದ್ದೀವಿ. ಈಗ 5 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹೆಮ್ಮೆ ನಮಗೆ ಸಿಕ್ಕಿದೆ. ಸಾಕಷ್ಟು ಕೆಲಸ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಸ್ವಚ್ಛ ಭಾರತ್ ಅಡಿಯಲ್ಲಿ ನಾವು ಪ್ರತಿ ಮನೆಗೆ ಶೌಚಾಲಯಗಳು, ಅಂಗನವಾಡಿಗಳಿ ಮತ್ತು ಶಾಲೆಗಳಿಗೆ ಎಲ್ಲರಿಗೆ ಶೌಚಾಲಯ ಕೊಟ್ಟಿದ್ದೇವೆ. ಈಗ ಇನ್ನು ಮುಂದೆ ಯಾರ್ಯಾರಿಗೆ ಶೌಚಾಲಯದು ಕೊರತೆ ಇದೆ ಅಲ್ಲಿ ಕೂಡ ನಾವು 100% ನಮ್ಮ ಜಿಲ್ಲೆಯಲ್ಲಿ ಯಾವುದು ಪಬ್ಲಿಕ್ ಇನ್ಸ್ಟಿಟ್ಯೂಷನಲ್ಲಿ, ಯಾವುದು ಶಾಲೆಯಲ್ಲಿ, ಯಾವುದು ಅಂಗನವಾಡಿಯಲ್ಲಿ, ಸರ್ಕಾರಿ ಕಚೇರಿಯಲ್ಲಿ ಶೌಚಾಲಯ ಇರಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಶೌಚಾಲಯ ಬಿಟ್ಟು ನಾವು ಇನ್ನೊಂದು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ, ಪ್ರತಿ ಮನೆಯಿಂದ ತ್ಯಾಜ್ಯ ಸಂಗ್ರಹಣೆ ಮಾಡಲಿಕ್ಕೆ. ಸೊ ತ್ಯಾಜ್ಯ ಸಂಗ್ರಹಣೆಯಲ್ಲಿ ನಾವು ಹಸಿ ಕಸ ಮತ್ತು ಒಣ ಕಸ ಎರಡೂ ಸಂಗ್ರಹಣೆ ಮಾಡಲಿಕ್ಕೆ ಎಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 3 ವರ್ಷಗಳಿಂದ ಎಷ್ಟು ಕೆಲಸ ಆಗಿದೆ. ಸುಮಾರು 110ಕ್ಕಿಂತ ಜಾಸ್ತಿ ಗ್ರಾಮ ಪಂಚಾಯತ್ಗಳಲ್ಲಿ 20 ತಾರೀಕಿಗೆ ತ್ಯಾಜ್ಯ ಸಂಗ್ರಹಣೆ ಆಗ್ತಾ ಇದ್ದೇವೆ. ನಮ್ಮದು ಈ ವರ್ಷದ ಕೊನೆಯಲ್ಲಿ ಡಿಸೆಂಬರ್ 31 ಒಳಗೆ 100% ಗ್ರಾಮ ಪಂಚಾಯತಿಯಿಂದ 100% ವೇಸ್ಟ್ ಕಲೆಕ್ಷನ್ ಆಗಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡಿದ್ದೇವೆ. ಇದು ಪ್ರತಿಜ್ಞೆ ತಾವು ಎಲ್ಲರೂ ಇವತ್ತು ತಗೊಂಡಿದ್ದೀರಿ. ಪ್ರತಿ ದಿನ ನಾವು ಎಷ್ಟು ಟೈಮ್ ಕೊಡಬೇಕು, ಪ್ರತಿ ವಾರ 2 ತಾಸು ಕೊಡಬೇಕು, ಪ್ರತಿ ವರ್ಷ 100 ಗಂಟೆ ನಾವು ತ್ಯಾಜ್ಯ ಸಂಗ್ರಹಣೆಗೆ ಮತ್ತು ನಮ್ಮ ಪರಿಸರಕ್ಕೆ ಸ್ವಚ್ಛತೆ ಕಾಪಾಡಲಿಕ್ಕೆ ಟೈಮ್ ಕೊಟ್ಟರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ಇದು ಪ್ರಯತ್ನ ನಾವು ನಮ್ಮ ಕಡೆಯಿಂದ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತಿಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿಗಳು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಅಧ್ಯಕ್ಷರು ಹೇಳಿದರು ಮತ್ತು CP ಅವರು ಹೇಳಿದ್ದಾರೆ, ಮಳೆಗಾಲದಲ್ಲಿ ಕೂಡ ಒಂದೇ ದಿವಸ ನಮ್ಮದು SLRM ಘಟಕ ಕ್ಲೋಸ್ ಆಗಲಿಲ್ಲ ಮತ್ತು ಕೋವಿಡ್ ಸಂಬಂಧಪಟ್ಟದಲ್ಲಿ ಕೂಡ ನಮ್ಮದು ಒಂದೇ ದಿವಸ ಕೂಡ ನಮ್ಮ ಘಟಕ ಕ್ಲೋಸ್ ಮಾಡಲಿಲ್ಲ. ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, ಸ್ವಚ್ಛತೆ ಕಾಪಾಡಬೇಕು ಮತ್ತು ನಮ್ಮ ಪರಿಸರದ ಸ್ವಚ್ಛತೆ ತುಂಬ ಇಂಪಾರ್ಟೆಂಟ್ ಇದೆ. ನಾವು ಪ್ರತಿ ದಿವಸ ಇದು ಬೇರೆ ಕೆಲಸ, ನಮಗೆ ಕುಡಿಯುವ ನೀರು ಹೇಗೆ ಇಂಪಾರ್ಟೆಂಟ್ ಇದೆ, ಎಲೆಕ್ಟ್ರಿಸಿಟಿ ಹೇಗೆ ಇಂಪಾರ್ಟೆಂಟ್ ಇದೆ ಹಾಗೆ ನಮಗೆ ಸ್ವಚ್ಛತೆ, ತ್ಯಾಜ್ಯ ಸಂಗ್ರಹಣೆ, ಸೈಂಟಿಫಿಕ್ ಆಗಿ ತ್ಯಾಜ್ಯ ವಿಲೇವಾರಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಸೊ ಇದಕ್ಕೆ ನಾವು ಏನು ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದೇ ಪ್ರಯತ್ನ ನಮಗೆ ಜನರಿಂದ ಕೂಡ ಸಹಾಯ ಬೇಕಾಗುತ್ತೆ. ಯಾಕೆಂದರೆ ಇದು ಕೆಲಸ 5 ಜನರದು ಅಲ್ಲ, 100 ಜನರದು ಅಲ್ಲ, ಇದು ಎಲ್ಲರೂ ಜವಾಬ್ದಾರಿ ತಗೊಂಡ್ರೆ ಮಾತ್ರ ಆಗ್ತದೆ. ಇದಕ್ಕೆ ನಮ್ಮ ಜನಪ್ರತಿನಿಧಿಗಳು ಅವರದು ಪಾತ್ರ ಕೂಡ ಮಹತ್ವಪೂರ್ಣ ಇದೆ. ಯಾಕೆಂದರೆ ಅವರ ಸಪೋರ್ಟ್ ಇಲ್ಲದಿದ್ದರೆ ನಮಗೆ ಯಾವುದೂ ಸಕ್ಸಸ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇನ್ನೊಂದು ಸಲ ನಾವು SLRM ಘಟಕದಲ್ಲಿ ನಮ್ಮದು ಎಷ್ಟು ವರ್ಕರ್ಸ್ ಇದ್ದಾರೆ, ಸುಮಾರು 2-3 ವರ್ಷಗಳಿಂದ ನಾವು ಯಾವಾಗ ಅವರಿಗೆ ಟ್ರೈನಿಂಗ್ಗೆ ಕರಿತೀವಿ ಪೂರ್ತಿಯಾಗಿ ನಮಗೆ ಸಹಾಯ ಕೊಡ್ತಾರೆ, ನಮ್ಮ ಜೊತೆ ಮಾತಾಡ್ತಾರೆ, ನಮಗೆ ಏನು
ಸಜೆಷನ್ಸ್ ಕೊಡ್ತಾರೆ, ಹೇಗೆ ನಮ್ಮ ಪರಿಸರ ಸ್ವಚ್ಛ ಮಾಡಬೇಕು ಮತ್ತು ಹೇಗೆ ನಮ್ಮ ಗ್ರಾಮ ಪಂಚಾಯಿತಿ ವಲಯದಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಎಲ್ಲ ನಮಗೆ ಸಹಕಾರ ಕೊಡ್ತಾರೆ, ಎಲ್ಲ ನಮಗೆ ಸಜೆಷನ್ಸ್ ಕೊಡ್ತಾರೆ. ನಮಗೆ ಪೂರ್ತಿಯಾಗಿ ಯಾವುದು ಕೆಲಸ ಮಾಡಲಿಕ್ಕೆ ಅವರಿಂದ ಬೇಕಾಗುತ್ತೆ ಅದು 100% ನಮಗೆ ಸಿಗ್ತಾ ಇದೆ. ಇನ್ನು ಮುಂದೆ ಕೂಡ ನಾವು ನಮ್ಮ ಪರಿಸರ ಹೇಗೆ ಸ್ವಚ್ಛ ಮಾಡಬೇಕು ಇದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರದ್ದು ಸಹಾಯ ಬೇಕು. ಇವತ್ತು ನ್ಯೂಸ್ ಪೇಪರಲ್ಲಿ ಪ್ರತಿ ದಿವಸ ಯಾವುದು ಸ್ಮಾಲ್ ಸಕ್ಸಸ್ ಸ್ಟೋರೀಸ್ ತಾವು ಪ್ರಿಂಟ್ ಮಾಡಿದರೆ ಜನರಿಗೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಆಗ್ತಾ ಇದೆ ಅಂತ. ಕೊನೆಯಲ್ಲಿ ನಾವು ಮತ್ತೊಂದು ಸಲ ಎಲ್ಲ ಜಿಲ್ಲಾ ಪಂಚಾಯತ್ ಸಿಬ್ಬಂದಿಗಳಿಗೆ, ನಮ್ಮ ಕನ್ಸಲ್ಟೆಂಟ್ಸ್ಗೆ ಒಂದು ಮತ್ತು SLRM ವರ್ಕರ್ಸ್ಗೆ, ನಮ್ಮ PDO ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಒಂದು ಅಭಿನಂದನೆ ಕೊಡಲಿಕ್ಕೆ ಇಚ್ಛಪಡ್ತೇನೆ. ಯಾಕೆಂದರೆ ಇವತ್ತದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಕಾರಣ ಅವರೇ. ಇಷ್ಟು ಏರಿಯಾದಲ್ಲಿ ಅವರು ಎಷ್ಟು ಪ್ರಯತ್ನ ಮಾಡಿ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದಕ್ಕೆ ನಮಗೆ ಗೊತ್ತಾಗುತ್ತೆ ಎಷ್ಟು ಸೀರಿಯಸ್ನೆಸ್ ಇದೆ SBM ಬಗ್ಗೆ. ಸೊ ಸ್ವಚ್ಛ ಭಾರತ್ ಮಿಷನ್ ನಾವು ನಮ್ಮ ಜಿಲ್ಲೆಯಲ್ಲಿ ಏನು ಮಾದರಿ ಆಗಿದ್ದೇವೆ ಅದನ್ನು ಇನ್ನು ಮುಂದೆ ಹೇಗೆ ಮತ್ತೆ ಬೇರೆ ಬೇರೆ ಮಾದರಿ ಲೆವೆಲ್ ನಾವು ಹೇಗೆ ರೀಚ್ ಆಗಬೇಕು ಇದು ನಾವು ಪ್ರಯತ್ನ ತಗೋಬೇಕು. ಕಾರ್ಯಕ್ರಮದಲ್ಲಿ ಹೆಬ್ರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಮೇಜರ್ ಹರ್ಷ KB ಅವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಗೆ ವರಂಗ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸದಾಶಿವ ಸೇರ್ವೆಗಾರ್ ಅವರು ಧನ್ಯವಾದ ಸಮರ್ಪಿಸಿದರು. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದುವರೆಗೆ ಸ್ವಚ್ಛ ಸಂಕೀರ್ಣ ಮುನಿಯಾಲು ಲೋಕಾರ್ಪಣಾ ಸಮಾರಂಭದ ಪ್ರತ್ಯಕ್ಷ ವರದಿ ಕೇಳಿದಿರಿ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ.